ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ಅವಳು ಯಾವ ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಮೇಡಮ್ ಪ್ಲೀಸ್. ನೀವೇನೇ ಹೇಳೋದಿದ್ರು ಸ್ಟೇಷನ್ ಹತ್ರ ಬಂದು ಮಾತಾಡಿ. ಡ್ರೈವರ್ ಬೇಡ, ನೀನು ಯಾರು ತಿಳ್ಕೊಬೇಡ, ನಿನಗೇನು ಆಗಲ್ಲ. ನೀನು ಹಿಂದೆ ನಾನು ಬರ್ತೀನಿ, ನೀನು ಆರಾಮಾಗಿರು. ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ, ಆರಾಮಾಗಿರು. ಡ್ರೈವರ್ ಒಂದು ನಿಮಿಷ. ಹಲೋ ಸರ್. ಇನ್ಸ್ಪೆಕ್ಟ್ರೆ, ವೇದನ್ ಅರೆಸ್ಟ್ ಮಾಡಿದ್ರಾ? ಈಗ ತಾನೇ ಮಾಡಿದ್ವಿ ಸರ್, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ಗುಡ್ ಜಾಬ್. ಹೋಗಿದ ತಕ್ಷಣ FIR ಫೈಲ್ ಮಾಡಿಬಿಡಿ. ಸರಿ ಸರ್. ಯಾವ ಸೆಕ್ಷನಲ್ಲಿ ಬುಕ್ ಮಾಡ್ತಿದ್ದೀರಾ? IPC ಸೆಕ್ಷನ್ 306 ಸರ್, ಅಬೇಸ್ಮೆಂಟ್ ಆಫ್ ಸೂಸೈಡ್ ಕೇಸ್ ಸರ್. ಓಕೆ, ಅದ್ರ ಜೊತೆ 307 ಸೇರಿಸ್ಬಿಡಿ. ಸರ್ 307 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತ, ಸಾಯಿಸ್ತಕ್ಕೆ ನೋಡಿದ್ರು ಅಂತ. ಗೊತ್ತು. ಆದರೆ ಇದು ಆತ್ಮಹತ್ಯೆಗೆ ಪ್ರೇರೇಪಿಸಿದ್ರು ಅನ್ನೋ ಕೇಸು ಸರ್. ಅದೊಂದೇ ಸೆಕ್ಷನಲ್ಲಿ ಅವಳನ್ನ ಬುಕ್ ಮಾಡಿದ್ರೆ ಬೇಲ್ ಸಿಗೋದಿಲ್ಲ. ಅದು ನಾನ್ ಬೇಲೆಬಲ್ ಕೇಸ್, ಗೊತ್ತಿದೆ ತಾನೆ? ಹಾಂ ಹೌದಲ್ವ ಸರ್? ಅದಕ್ಕೇನೆ ಅದ್ರ ಜೊತೆ 307ನ ಆ್ಯಡ್ ಮಾಡಿ ಅಂತ ಹೇಳ್ತಿರೋದು. ಇದೇ ಲೂಪ್ ಹೋಲನ್ನು ಬಳಸ್ಕೊಂಡು ನಾನು ಅವಳಿಗೆ ಬೇಲ್ ತಗೊತೀನಿ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ನಿಮಗೆ? ಹಾಂ ಅರ್ಥ ಆಯಿತು ಸರ್. ಜೀನಿಯಸ್ ಸರ್ ನೀವು, ಹಾಗೆ ಮಾಡ್ತೀನಿ. FIR ಆಗಿದ ತಕ್ಷಣ ನನಗೆ ಕಾಲ್ ಮಾಡಿ. ಓಕೆ ಸರ್. ಬೇಡ, ಅದು ಇನ್ನೇನು ತಿಳ್ಕೊಬೇಡ. ಇದೊಂಥರ ಚಿಕ್ಕ ಕೇಸು, ನಾನು ಡೀಲ್ ಮಾಡ್ತೀನಿ. ಹೊಡೆ ನಾನು ಕರ್ಕೊಂಬರ್ತೀನಿ, ಇನ್ನೇನು ಹೊರೆ ಮಾಡ್ಕೊತದ. ಆರಾಮಾಗಿರು, ಬರ್ತೀನಿ ನಾನು. ಹೊರಡಿ. ಸಿಸ್ಟರ್, ನಮ್ಮ ಮಗಳು ಹೇಗಿದ್ದಾಳೆ? ಇನ್ನೂ ಹಾಗೇ ಇದ್ದಾರೆ, ಟ್ರೀಟ್ಮೆಂಟ್ ನಡೀತಿದೆ. ಅತ್ತಿಗೆ, ಸುಧಾ ನಿಮ್ಮ ಮಗನಿಗೆ ಅಷ್ಟೇ ಅಲ್ಲ, ನಿಮಗೂ ಆ ವೇದನ ಮೇಲಿನ ಮೋಹ ಹೋದಂಗಿಲ್ಲ. ಇಷ್ಟೆಲ್ಲ ಮಾಡಿದ್ದಾಳ ಅವಳು. ಪೊಲೀಸ್ನವ್ರು ಬಂದಾಗ ನಮ್ಮ ಮಗಳ ಪರವಾಗಿ ಮಾತಾಡೋದು ಬಿಟ್ಟು ಅವ್ರ ಪರವಾಗಿ ಮಾತಾಡ್ತಿದ್ದೀರಾ ನೀವು? ಅಲ್ಲ ಸುಧಾ, ಆ ಘಟನೆ ಬಗ್ಗೆ ನಮ್ಗೇನು ಗೊತ್ತಿಲ್ದಿರೋವಾಗ ಸುಮ್ಮನೆ ಹೇಗೆ ವೇದ ಮೇಲೆ ಆರೋಪ ಮಾಡೋಕ್ಕಾಗತ್ತೆ? ಸಾಕ್ಷಿನೇ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಹತ್ಕೊಂಡು ಹೇಳಿದಾಳಲ್ಲ ಮೇಷ್ಟ್ರೆ. ಅಲ್ಲ ಅಣ್ಣ, ಮನ್ಸಿಗೆ ದುಃಖ ಆದಾಗ ಶಾಪ ಹಾಕೋದು, ಸಾಯ್ತೀವಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಹೆಣ್ಮಕ್ಳಿಗೇನು ಹೊಸ್ದ? ಯಾಕಣ್ಣ, ಯಾವತ್ತಿಗೂ ಸುಧಾ ನಿಮ್ಮ ಹತ್ರ ಹಾಗೆ ಮಾತೇ ಆಡಿಲ್ವಾ? ಅಯ್ಯೋ, ಬೇಕಾದಷ್ಟು ಸಲ ಮಾತಾಡಿದಾಳೆ, ಆದರೆ ಯಾವತ್ತೂ ಈ ರೀತಿ ಮಾಡ್ಕೊಂಡಿರಲಿಲ್ಲ. ನಮ್ದು ಗಂಡ ಹೆಂಡತಿ ಜಗಳ, ಬೇಕಾದಾಗ ಬಡ್ದಾಡ್ಕೊಳ್ತೀವಿ, ಆಮೇಲೆ ಸರಿ ಹೋಗ್ತೀವಿ. ಆದ್ರೆ ವೇದ ಮಾಡಿತ್ತು. ಅಲ್ಲಿ ಏನು ನಡೀತು ಅಂತ ನೀನು ಕಣ್ಣಾರ ನೋಡಿದ್ಯಾ? ನಿನ್ನ ಮಗಳು ಹೇಳಿದ್ದು ನೀನ್ ಕೇಳಿದ್ದು ಅಷ್ಟೇ ತಾನೇ? ನನ್ನ ಮಗನೇ ಬಂದು ಹೇಳಿದಾನಲ್ಲ, ಸಾಕ್ಷಿ ಅನ್ಕೊಂಡು ಹಾಗೆ ಅದೆಲ್ಲ ಏನು ನಡೆದಿಲ್ಲ, ಅದೆಲ್ಲ ಅವಳು ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಹೀಗಿರೋವಾಗ ನಾವು ಯಾಕೆ ವೇದನ ದೋಷಿಸಬೇಕು? ಸಂಬಂಧನೇ ಮುರ್ಕೊಂಡ ಮೇಲೆ ಆ ವಿಕ್ರಮ್ ಜೊತೆ ಯಾಕೆ ಓಡಾಡಬೇಕು? ಇದು ತಪ್ಪಲ್ವಾ ಮೇಷ್ಟ್ರೆ? ಅಲ್ಲಿಗೆ ಅವಳನ್ನ ಇನ್ನೂ ಮರೆಯಕ್ಕಾಗ್ತಿಲ್ಲ. ಈಗೇನು ಸಾಕ್ಷಿಗೂ ವಿಕ್ರಮ್ಗೂ ಮದ್ವೆ ನಡಿಬೇಕಾ ಬೇಡ? ಇನ್ನೂ ಮದ್ವೆ ಆಗಿಲ್ಲ, ಅವನು ನಿಮ್ಮ ಮನೆಗೆ ಅಳಿಯನಾಗಿ ಬಂದಿಲ್ಲ. ಈಗಲೇ ಇಷ್ಟು ದಬ್ಬಾಳಿಕೆ ಮಾಡ್ತಿದ್ದೀರಾ ನೀವು ಅಂದ್ರೆ? ಅಯ್ಯೋ ಅತ್ತಿಗೆ, ದಬ್ಬಾಳಿಕೆ ಏನೂ ಇಲ್ಲ. ನಮ್ಮ ಆತಂಕ ನಾವು ಹೇಳ್ಕೊತಾ ಇದ್ದೀವಿ, ನೀವು ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹೌದೌದು, ಅವ್ರವ್ರ ಮಾತಿನಲ್ಲಿ ನಮ್ಗೆ ಯಾಕೆ ಮುನ್ಸು? ಹೇಗಿದ್ರು ಪೊಲೀಸ್ನವರು ವೇದನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರಲ್ಲ, ಇನ್ಮೇಲೆ ಯಾವ ಸಮಸ್ಯೆನೂ ಇಲ್ಲ ಮದುವೆಗೆ. ಚಿಕ್ಕಪ್ಪ, ಮದ್ವೆ ನಡಿಬೇಕು ಅಂತ ಅಂದ್ರೆ ಸಾಕ್ಷಿ ಬದುಕ್ ಬರ್ಬೇಕು. ಕುತ್ಕೊಳ್ಳಮ್ಮಲ್ಲಿ. ಪರವಾಗಿಲ್ಲ, ನಾನು ಅಲ್ಲಿ ನಿಂತ್ಕೋತೀನಿ. ನ್ಯಾಯವಾಗಿ ನೋಡಿದ್ರೆ ನಿನ್ನೆ ಈ ಸೆಲ್ಗೆ ಹಾಕ್ಬೇಕು. ಜೈಟ್ ಸತ್ಯಮೂರ್ತಿಗಳ ಮಗಳು ಅಂತ ನಿನ್ನ ಇಲ್ಲಿ ಕುತ್ಕೊಳಕ್ ಹೇಳ್ತಿದ್ದೀನಿ. ಸುಮ್ಮನೆ ಕುತ್ಕೋ.
ಯಾವ ಕೇಸ್ ಮೇಡಮ್ ಇದು? ಒಳ್ಳೆ ಆಪಲ್ ತರ ಇದೆ. ಯಾವ ಅರ್ಜಿಂದ ತಗೊಂಬಂದ್ರಿ? ಏಯ್ ಮುಚ್ಚರ ಬಾಯಿ. ಗೊತ್ತಲ್ಲ ಗುಂಡ ಗುಂಡ ನಮ್ಮ ಮೊದಲು ನನ್ನ ಹೇಳಿಂದ ಕರ್ಕೊಂಡು ಹೋಗುಂಡ ನಂಗೆ ತುಂಬ ಮುಜುಗರ ಆಗ್ತದೆ. ಏಯ್ ಯಾಕೆ ಎದುರು ಗೊತ್ತಿದ್ಯಾ? ನಾನು ಬಂದ ಇದ್ದಾನೆ ಮತ್ತೆ ಯಾಕೆ ಹೆದರಿಕೆ? ಹಾಂ ಯಾವನಪ್ಪ ಇವನು? ಒಳ್ಳೆ ಹೀರೋ ಬಂದಂಗೆ ಬಂದವನೇ. ಇವಳ ಬಿಸ್ನೆಸ್ ಬಾಸ್ ಇರ್ಬೇಕಂತ. ಕಾನ್ಸ್ಟೇಬಲ್ ಹೇಳ್ಕೊಳ್ಳಿ ಅವನನ್ನ. ಏನ್ರಿ ಸ್ಟೇಷನ್ಗೆ ಬಂದು ರೌಡಿಸಮ್ ಮಾಡ್ತಿದ್ದೀರಾ? ಮೇಡಮ್, ಸ್ಟೇಷನ್ ಅಂತ ರೆಸ್ಪೆಕ್ಟ್ ಕೊಟ್ಟು ಬರೀ ಮುಖ ಕೊಡ್ತೀನಿ. ಇದೇ ಹೊರಗಡೆ ಆಗಿದ್ದಿದ್ರೆ ಚಚ್ಚಾಕ್ಬಿಡ್ತಿದ್ದೆ. ನಾನು ಬಂದ್ರು ಹೊರಗಡೆ ನಾಲ್ಗೆ ನನಗೆ ಕತ್ರ ತಾಕ್ಬಿಡ್ತೀನಿ. ಏಯ್ ಇದೇನ್ ಪೊಲೀಸ್ ಸ್ಟೇಷನ್ ಅಂತ ಅನ್ಕೊಂಡಿದ್ದೀರಾ? ನಿಮ್ ಅಡ್ಡ ಅಂತ ಅನ್ಕೊಂಡ್ರಾ? ಹೋಗಿ ಆಚೆ. ಮೇಡಮ್ ಬೇಜಾರು ಮಾಡ್ಕೋಬೇಡಿ, ಒಂದೇ ಒಂದು ನಿಮಿಷ ಪ್ಲೀಸ್. ಬಾಯ್, ಕೂತ್ಕೋ. ಏನು ವರಿ ಮಾಡ್ಕೋಬೇಡ, ನಾನಿದ್ದೀನಿ ತಾನೆ. ಒಂದು ನೊಣ ನಿನ್ನ ಮುಟ್ಟಕ್ಕೆ ಬಿಡಲ್ಲ. ಹಾಂ, ಆರಾಮಾಗಿ. ಮೇಡಮ್, ಇದೊಂಥರ ಸುಳ್ಳು ಕೇಸ್ ಮೇಡಮ್. ಆ ಸಾಕ್ಷಿದಲ್ಲ ಸ್ವಲ್ಪ ಮೆಂಟ್ಲು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇದು ಸೀರಿಯಸ್ ಅಂತ ಕಂಪ್ಲೇಂಟ್ ಅಲ್ಲ ಮೇಡಮ್, ಬಿಟ್ಬಿಡಿ ಮೇಡಮ್. ಯಾವ್ದೋ ಮೂಡಲ್ ಕಂಪ್ಲೇಂಟ್ ಕೊಟ್ಲಾ? ಏನ್ರಿ ಮಾತಾಡ್ತಿದ್ದೀರಾ? ಸಾಕ್ಷಿ ಅನ್ನೋಳು ಐಸಿಯುನಲ್ಲಿ ಬಿದ್ದಿದ್ದಾಳೆ. ಕೇಸ್ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಮೇಡಮ್ ರೀ ಸುಮ್ನೆ ತಲೆ ತಿನ್ಬೇಡಿ. ರೀ ಕಾನ್ಸ್ಟೇಬಲ್, ಇವ್ರ ಮೇಲೆ FIR ಹಾಕ್ರಿ, ನಾನು ಡಿಕ್ಟೇಟ್ ಮಾಡ್ತೀನಿ. ಮೇಡಮ್ 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 FIR ಮಾತ್ರ ಹಾಕ್ಬೇಡಿ ಮೇಡಮ್. ಕೋರ್ಟು ಕಚೇರಿ ಅಂತ ಒಂದು ಮರ್ಯಾದೆಲ್ಲ ಹೋಗುತ್ತೆ ಮೇಡಮ್, ಪ್ಲೀಸ್ ಮೇಡಮ್. ಮಿಸ್ಟರ್, ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನೇ ನಾವೀಗ ಮಾಡ್ತಿರೋದು. ಮೇಡಮ್ ನೀವು ಸುಮ್ಮನೆ ನಮ್ಮ ಕೆಲ್ಸಕ್ಕೆ ಅಡ್ಡಿ ಮಾಡಬೇಡಿ. ಮೇಡಮ್, ಅವಳು ತುಂಬ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದವಳು. ಅವಳು ಎಲ್ರಿಗೂ ಒಳ್ಳೆದನ್ನೇ ಮಾಡಿದ್ದಾಳೆ, ಯಾವತ್ತು ಕೆಟ್ಟದ ಮಾಡಿಲ್ಲ ಮೇಡಮ್. ನೀವು FIR ಹಾಕಿದ್ರೆ ಅವಳ ಮನೆಯವ್ರಿಗೆ ಎಲ್ಲ ತಲೆ ತಗ್ಗಿಸ್ಬೇಕಾಗುತ್ತೆ ಮೇಡಮ್. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಬೇತಾಳ, ನಿಮ್ಮಪ್ಪ ಜಾಸ್ತಿ ಸತ್ತಮೂರ್ತಿ ಇದ್ದಾರಲ್ಲ, ಬರೋಸರಿ ಫೋನ್ ಮಾಡಿ ಮಾತಾಡು. ಹಲೋ ವೇದ ಮೇಡಮ್, ಹೇಳಿ. ನನ್ನ ಅಪ್ಪನ ಹತ್ರ ಮಾತಾಡಬೇಕಿತ್ತು, ಅಪ್ಪನಿಗೆ ಫೋನ್ ಕೊಡಿ. ಮೇಡಮ್, ಅದು ಸರ್ ಕೋರ್ಟ್ ಒಳಗಡೆ ಒಂದು ಕೇಸ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅವರು ಹೊರಗೆ ಬಂದ ತಕ್ಷಣ ಹೇಳ್ತೀನಿ ಮೇಡಮ್. ಸರಿ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಅವರು ಕೋರ್ಟ್ ಹಾಲಲ್ಲಿದ್ದಾರಂತೆ, ಯಾವುದೋ ಕೇಸ್ ವಿಷಯವಾಗಿ. ಏನ್ರಿ ಅವ್ರ ಕಡೆ ನೋಡ್ತಿದ್ದೀರಾ? FIR ಫೈಲ್ ಮಾಡ್ರಿ, ಈಗಲೇ ಮಧ್ಯಾಹ್ನ ಆಗ್ತಿದೆ. ಇನ್ನು ಪ್ರೊಸೀಜರ್ ಮುಗಿಸಿ ಇವ್ರನ್ನ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡೋಗಿ ನಿಲ್ಸಿ, ಅವ್ರ ಆರ್ಡ್ರನ್ನ ತಗೊಂಡು ಅಲ್ಲಿಂದ ಇವ್ರನ್ನ ಜೈಲಿಗೆ ಕರ್ಕೊಂಡೋಗಿ. ಬೇಜಾನ್ ಕೆಲಸ ಇದೆ ರೀ, ತಗೊಂಬನ್ನಿ ರಿಜಿಸ್ಟರ್ನ. ತುಂಬ ನನ್ನ ಜೈಲಿಗೆ ಹೋಗ್ತಾರ? ಸುಮ್ಮನೆ ಎದುರಿಸ್ತಿದ್ದಾರೆ ಅಷ್ಟೇ. ಇದೊಂಥರ ಡಮ್ಮಿ ಕೇಸು, ಗಾಬರಿ ಆಗ್ಬೇಡ ನೀನು. ಏನು ಒಂದ್ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರೋದು ನಿಮಗೆ ಡಮ್ಮಿ ಕೇಸ್ ಏನ್ರಿ ಸಾರ್? ಮೇಡಮ್ ಅವಳೊಂಥರ ಮೆಂಟ್ಲು ಮೇಡಮ್, ಅವಳಿಗೆ ಹಿಂಡ್ಕೊಂಡ್ರೆ ಆಗಲ್ಲ, ಅದಕ್ಕೆ ಸುಮ್ಮನೆ ಈ ಕೇಸ್ನ ರೈಸ್ ಮಾಡಿದಾಳೆ ಅಷ್ಟೇ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ಒಳ್ಳೆ ಲಾಯರ್ ತರ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತಿದ್ದೀರಲ್ರಿ. ಯಾರೇ ನೀವು? ಅವಳಿಗೆ ಏನಾಗ್ಬೇಕು? ಮೇಡಮ್ ಹೆಂಡ್ತಿರಿ, ನನ್ನ ಹೆಂಡತಿ ತಾಳಿ ಕಟ್ಟಿದ್ದೀನಿ. ನನ್ನ ಹೆಂಡತಿಗೆ ನಾನು ತಪ್ಪು ಮಾಡಿದೆ, ಯಾರು ಮಾಡ್ತಾರೆ?